ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ. ಬಾನುಲಿಯ ಭಿತ್ತಿಯಿಂದ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ಉದ್ಘೋಷಕರು ಕಲಾವಿದರು ಆದ ಮನೋಹರ್ ಕುಲಕರ್ಣಿ ಅವರೊಂದಿಗೆ ಮಾತು. ಇವರೊಂದಿಗೆ ಮಂಜುಳಾ ಪುರಾಣಿಕ್. ನಾನು ಬಾಗ್ಲತಿಗೆ ಎಷ್ಟು ಬಿಸಿಲು ಅಂತೇನು ಹೊರಗೆ. ATM ತನಕ ಹೋಗಿ ಬಂದದ್ದು ಎಲ್ಲ ವ್ಯರ್ಥ ಆಯ್ತು. ಯಥಾ ಪ್ರಕಾರ ನೋ ಕ್ಯಾಶ್ ಬೋರ್ಡ್. ರಾಧಾ, ಯಾಕ ಅಳ್ಳಕ್ಕೇನಾತ ನಿನಗೆ? ರಾಧಾ, ಇಷ್ಟ್ಯಾಕೆ ಗಾಬರಿಯಾಗಿದೆ? ಏನಾತು? ಕೈ ಬಣ ಬಣ ಆಗ್ಯಾವಲ್ಲ. ಬಿಲ್ವಾರ ಪಾಟ್ಲಿ ತೆಗೆದಿಟ್ಟಿಬಿಟ್ಟೇನ? ಏನ್ ಹೇಳಿರಿ, ಎಲ್ಲ ಕಳ್ಕೊಂಡ್ ಕೂತೆ. ಏನಂದಿ? ಕಳ್ಕೊಂಡೆ? ಎಲ್ಲಿ? ಯಾವಾಗ? ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಆಕಾಶವಾಣಿಯಲ್ಲಿ ಸುಮಾರು ವರ್ಷಗಳ ಕಾಲ ಉದ್ಘೋಷಕರಾಗಿ, ನಾಟಕ ಕಲಾವಿದರಾಗಿ, ಅನುಮೋದಿತ ಸಂಗೀತ ಕಲಾವಿದರಾಗಿ ಬಹಳಷ್ಟು ಹೆಸರು ಮಾಡಿದವರು ಮನೋಹರ್ ಕುಲಕರ್ಣಿ ಅವರು. ಬಹುಶಃ ನಮ್ಮ ಕೇಳುಗರು ಮನೋಹರ್ ಕುಲಕರ್ಣಿ ಅವರ ಹೆಸರು ಕೇಳದವರೇ ಇಲ್ಲ ಅಂತನೂ ಅನಿಸ್ತದ ನನಗ. ಯಾಕಂದ್ರ ಬಹಳ ಚಿರಪರಿಚಿತವಾದ ಧ್ವನಿ. ಸರ್ 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 ನಾನು ಹತ್ರ ಹೋಗಿ ಬಗ್ಗಿ ನೋಡಿದ್ರಿ, ಅದು ಟಿಕ್ 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 ಅಂತ ಸಪ್ಳ ಮಾಡಾಕತ್ತೈತ್ರಿ ಸರ್. ಇಲ್ಲ ನೋಡ್ರಿ ರಾಜಪ್ಪ, ರೂಮಿನ ಬಾಗಿಲ ಹಾಕ್ಬಿಡಪ್ಪ. ಸರ್ ಸರ್, ಆ ಮಾಟ ತೆಗಿಯೋ ಕಾಳಣ್ಣನ ಕರೆಸ್ಬಿಡ್ಲೇನ್ರಿ? ಅಲ್ರಿ ಸರ್, ಮತ್ತ ನಾಳೆ ಬೇರೆ ಅಮಾವಾಸಿ. ರಾಜಪ್ಪ, ಲಗುನ ಬಾ ಅಂತ ಹೇಳ್ಬಿಡಪ್ಪ. ಏ ರಾಜಪ್ಪ, ಆ ಜಾನು ಎಷ್ಟು ಒದರ್ಲಿಕ್ಕೆ ಹತ್ತೇನ್ ನೋಡು. ಅದನ್ನ ಗ್ಯಾರೇಜ್ನೊಳಗ ಕೂಡಿ ಹಾಕಪ್ಪ. ಆತ್ರಿ ಅಮ್ಮವ್ರ, ಅವನರಿ ಕಾಳಪ್ಪ. ಇಲ್ಲೋಡು ರಾಜಪ್ಪ, ಅವಂಗ ಒಳಗ್ ಬರುದು ಬೇಡ ಅಂತ ಹೇಳು. ಅವಂಗ ಹೊರಗಿಂದನ ಪೂಜಾ ಗೀಜಾ ಏನ್ ಮಾಡುದು ಮಾಡಂತ ಹೇಳು. ಆತ್ ಬಿಡ್ರಿ ಸರ್, ಆತ್. ಆ ಸ್ಟಡಿ ರೂಮಿನ ಕಿಟಕಿ ಕೆಳಗ್ ಕೂತು ಮಾಡ್ಲಿಕ್ಕೆ ಹೇಳ್ತೇನ್ರಿ. ಇವತ್ತು ಮನೋಹರ್ ಕುಲಕರ್ಣಿ ಅವರಿಗೆ ಕೇವಲ 80ರ ಹರೆಯ. ಈ 80ರ ಹರೆಯದಲ್ಲಿ ಕೂಡ ಸದಾ ನಗು ಮೊಗ, ಪಾದರಸದಷ್ಟು ಉತ್ಸಾಹ, ಸದಾಕಾಲ ನಗು, ಜನರನ್ನ ನಗಿಸ್ತಾ ತಾವು ನಗುತ್ತಾ ಜೀವನ ಪ್ರೀತಿಯನ್ನ ಉಸಿರಾಗಿಟ್ಟುಕೊಂಡು ಇವತ್ತು ನಮ್ಮ ಸ್ಟುಡಿಯೋಕ್ ಬಂದಾರ ಮನೋಹರ್ ಕುಲಕರ್ಣಿ ಅವರು. ನಮಸ್ಕಾರ ಮನೋಹರ್ ಕುಲಕರ್ಣಿ ಅವರು. ನಮಸ್ಕಾರ ಮಂಜುಳಾ ಮೇಡಮ್. ನಿಮ್ಮನ್ನ ನೋಡಿದ್ರೆ ಎಷ್ಟು ಖುಷಿ ಅನಿಸ್ತದ ಅಂತಂದ್ರ 18 ವರ್ಷದ ಹುಡುಗರು ನಾಚಬೇಕು. ಅಂದ್ರೆ ಅಷ್ಟು ಒಂದು ಉತ್ಸಾಹ, ಲವಲವಿಕೆ, ಪ್ರೀತಿ, ಅಂತಃಕರಣ ಎಲ್ಲರ ಜೊತೆಗೆ ಬೆರಿಬೇಕು, ಮಾತಾಡಬೇಕು. ಹೆಂಗ ಈ ಪ್ರೀತಿಯನ್ನ ಉಳಿಸ್ಕೊಂಡು ಬಂದಿರಿ ನೀವು? ನನ್ನ ಜೀವನದ ಮಟ್ಟಿಗೆ ಹೇಳಬೇಕು ಅಂದ್ರೆ, ಬಾಲ್ಯದಾಗೆ ನಾನು ರೇಡಿಯೋ ಕೇಳೋ ಹುಚ್ಚು ಬಹಳ ಇತ್ತು. ಮನೆಯಾಗ ರೇಡಿಯೋ ಇದ್ದಿದ್ದಿಲ್ಲ. ಮಂದಿ ಮನೆಗೆ ರೇಡಿಯೋಗೆ ಹೋಗಿ ಕೇಳಲಿಕ್ಕೆ ಹೋಗ್ತಿದ್ವಿ. ಒಂದೇ ಒಂದು ರೇಡಿಯೋ ಇರ್ತಿತ್ತು ದೂರಕ್ಕೆ, ಸುಮಾರು ಒಂದು ಮೈಲ್ ಗಟ್ಲೆ ಯಾರ ಮನೆಯಾಗೂ ರೇಡಿಯೋ ಇರಲಿಲ್ಲ. ಯಾರ್ದೋ ಒಬ್ಬರ ಮನೆಯಾಗೆ ಇರ್ತಿತ್ತು. ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ರೇಡಿಯೋ ಕೇಳಲಿಕ್ಕೆ ಹುಚ್ಚು. ನಾಟಕ ಇರಲಿ, ಸಂಗೀತ ಇರಲಿ, ಅಲ್ಲಿ ಹೋಗಿ ಕೇಳ್ತಿದ್ವಿ. ಅವ್ರಿಗೆ ತ್ರಾಸ ಕೊಡ್ತಿದ್ವಿ. ಹಿಂಗಾಗಿ ಅವ್ರ ಮನ್ಯಾಗ ಕೂತ್ಕೊಂಡು ರೇಡಿಯೋ ಕೇಳುವಂತ ಹುಚ್ಚು ಬರ್ತಿತ್ತು. ಮುಂದೆ ಸ್ವಲ್ಪ ವರ್ಷದ ನಂತರ ನಮ್ಮ ತಂದೆಯವರು ಒಂದು ಸೆಟ್ ತಂದ್ರು ಮನೆಗೆ. ಆಮೇಲೆ ಮನ್ಯಾಗ ಕೂತ್ಕೊಂಡು ಕೇಳುವಂಥದ್ದಾಯ್ತು. ನಾನು ಸಣ್ಣವನಿದ್ದಾಗಿಂದನೇ ರೇಡಿಯೋ ಕೊಡೋ ಹುಚ್ಚೇನಿತ್ತು. ಅದ್ರ ಜೊತೆಗೆ ಇನ್ನೊಂದು ಹಂಬಲ ಇತ್ತು. ನಾನು ಯಾಕೆ ರೇಡಿಯೋದಾಗ ಮಾತಾಡಬಾರ್ದು, ಹಾಡಬಾರ್ದು, ನಾಟಕಗಳನ್ನ ಯಾಕೆ ಮಾಡಬಾರ್ದು? ಇಷ್ಟೆಲ್ಲ ನಾಟಕ ಕೇಳ್ತೀವಿ, ನನಗೂ ಬರ್ತದ ಅಂದಮೇಲೆ ನಾ ಯಾಕೆ ಹೋಗ್ಬಾರ್ದು? ಈ ಹಂಬಲ ನನಗೆ ಈಡೇರ್ತದೋ ಇಲ್ಲೋ ಅನ್ನುವಂಥದ್ದು ಒಂದಿತ್ತು. ಹಿಂಗಾಗಿ ನಾನು ರೇಡಿಯೋದ ಬಗ್ಗೆ ಬಹಳ ಹುಚ್ಚು. ಅಂದ್ರೆ ರೇಡಿಯೋ ಅಂದ್ರೆ ನನ್ನ ಜೀವ ಅಂದ್ರೆ ನನ್ನ ರೇಡಿಯೋ ಅನ್ನುವಂಥ ಭಾವನೆ ನನಗೆ ಎಂದಿನಿಂದ ಮನಸ್ಸಿನ ಕೂತು ಬಿಟ್ಟಿತ್ತು. ನಾನು ಒಂದೇ ದಿವಸ ಆಕಾಶವಾಣಿ ಒಳಗೆ ನಾ ಬರ್ತೇನಿ ಅನ್ನುವಂಥ ಒಂದು ದೊಡ್ಡ ಷರತ್ತು ಇಟ್ಕೊಂಡಿದ್ದೆ. ಚಾಲೆಂಜ್ ಆತು, ನೋಡೋಣ ದೇವರು ನಮ್ಗೆ ಅವಕಾಶ ಕೊಟ್ರೆ ಮಾಡಬಹುದು ಅಂತ ಹೇಳಿ. ಹಿಂಗಾಗಿ ನನ್ನ ಜೀವನ ಸಣ್ಣಗೆ ಬಾಲ್ಯದಿಂದ ನಡೀತು. ನಮ್ಮ ತಂದೆ ಒಂದ್ ಮಾತು ಹೇಳ್ತಿದ್ರು ಹಿಂದಕ,
ನೋಡಪ್ಪ ಮ್ಯಾಟ್ರಿಕ್ ತನಕ ನಿನಗೆ ನಾನು ಕಲಿಸ್ತೀನಿ ದುಡ್ಡು ಖರ್ಚು ಮಾಡಿ, ಪುಸ್ತಕ ವಗೈರೆ ಎಲ್ಲ ಕೊಡ. ಮ್ಯಾಟ್ರಿಕ್ ನಂತರ ನಿನ್ನ ಜೀವನ ನೀನು ನೋಡ್ಕೋಬೇಕು. ನೀನ್ ನೌಕರಿ ಮಾಡ್ಬೇಕಾಗಿತ್ತು, ಎಲ್ಲರೂ ವಿಚಾರ ಮಾಡು, ಎಲ್ಲರೂ ಹೋಗು, ಪ್ರೈವೇಟ್ ಮಾಡು, ಏನಾರು ಮಾಡು. ಅದ್ರ ಮುಂದೆ ನೀನ್ ನೌಕರಿ ಮಾಡ್ಕೊಂಡು ಆ ದುಡ್ಡನ್ನು ನೀನು ಮುಂದೆ ಕಲಿಯಬೇಕು ಅಂತಿದ್ರೆ ಅದ ದುಡ್ಡು ನೀ ಖರ್ಚು ಮಾಡ್ಕೋ, ನಾ ಮತ್ತೆ ಬೇರೆ ಕೊಡೋದಿಲ್ಲ. ಇದಕ್ಕೆ ಯಾಕೆ ಹಿಂಗ ಅಂದಿರ್ಬೇಕು ನಮ್ಮ ಅಪ್ಪ ಅಂತ ಹೇಳಿ, ನಮ್ಮ ಅಪ್ಪ 8 ಮಂದಿ ಮಕ್ಕಳು, 8 ಮಂದಿ ಮಕ್ಕಳನ್ನ ಸಾಕ್ಬೇಕು. ಆಗಾಗ್ಲೇ ನಾನು 3ನೇ ನಂಬರ್. ನನ್ನ ಕೆಳಗೆ ಇನ್ನೊಂದಿಬ್ರು ಹುಟ್ಟಿದ್ರು, ಒಟ್ಟು 5 ಮಂದಿ ಆದ್ವಿ ಅಂತ ಇಟ್ಕೊಳ್ರಿ. ಇಷ್ಟೂರ್ನು ಸಾಕ್ಬೇಕು. ನಮ್ಮಪ್ಪ ಮಾಸ್ತರ್ ಕೆಲಸ ಮಾಡ್ತಿದ್ರು, ಕನ್ನಡ ಶಾಲೆ ಮಾಸ್ತರ್. ಪಗಾರನು ಆಗ ಬಹಳಷ್ಟು ಇರ್ಲಿಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗೆ, ಕಷ್ಟ ಪರಿಸ್ಥಿತಿ ಒಳಗೆ ನಮ್ಮ ತಂದೆ ಮುಂದೆ ಬಂದ್ರು, ನಮ್ಮನ್ನು ಮುಂದಕ್ಕೆ ತಂದ್ರು. ಆದ್ರೆ ಅವರು ಒಂದು ಉದ್ದೇಶ ಏನು ಹೇಳಿದ್ನಲ್ಲ, ನಿಮ್ಮ ನೌಕರಿ ನೀವೇ ಗಿಟ್ಟಿಸ್ಕೋಬೇಕು, ನೀವು ಕಲ್ಕೊಂಡು ಮಾಡ್ಕೊಡ್ರಿ. ಇದೊಂದು ಬಹಳ ವಿಚಿತ್ರ ಇತ್ತು. ತೊಂದರೆ ನಮ್ಮ ಅಪ್ಪಗ ನಾವು ತೊಂದರೆ ಕೊಡೋದು ಬೇಡ ಅಂತ ಮ್ಯಾಟ್ರಿಕ್ ತನಕ ಕಲಿಸಿದ್ರು. ಮುಂದೆ ಏನ್ ಮಾಡ್ಲಾನೋ ಅಂತ ಕೇಳಿದೆ. ನೋಡು, TCH ಮಾಡ್ಕೊ ಅಂದ್ರು. TCH ಅಂದ್ರೆ ಟೀಚರ್ಸ್ ಕೋರ್ಸ್. ಅದನ್ನ ಮಾಡ್ಕೊ, ನಾಳೆ ಟೀಚರ್ ಪೋಸ್ಟ್ ನಾಗ ನೀನು ಹೋಗ್ಬೋದು. ಇಲ್ಲೇ ಧಾರವಾಡದಾಗೇನ ಒಂದು ಟೀಚರ್ ಪೋಸ್ಟ್ TCH ಮಾಡ್ಕೊಂಡೆ. TCH ಮಾಡ್ಕೊಂಡು ಒಂದು ಪ್ರೈಮರಿ ಸ್ಕೂಲ್ನೊಳಗೆ ಪೋಸ್ಟ್ ಕರೆದ್ರು, ಇಲ್ಲಿ ಧಾರವಾಡದಾಗನೆ ಪ್ರೈವೇಟು. ಅಲ್ಲಿ ಇಂಟರ್ವ್ಯೂ ಅನ್ನೋದು ಇಲ್ಲೇ ಇಲ್ಲ. ನೀವು TCH ಆಗ್ಯಾರಿ, ಮತ್ತೆ ಚಲೋ ಕಲ್ತವ್ರಿದ್ದೀರಿ, ಬಂದ್ ಬಿಡ್ರಿ, ನಮ್ಮಲ್ಲಿ ನಾವು ತಗೋತೇವೆ ಟೀಚರ್ ಪೋಸ್ಟಿಗೆ. ಆಮೇಲೆ ನಮ್ಮ ಪಗಾರ ಮಾತ್ರ ಬಹಳ ಕಡಿಮೆ ಅದ, ನೀವು ತಯಾರಿದ್ದೀರೇನಂದ್ರು. ಎಷ್ಟ್ರಿ ಹಂಗ? 60 ರೂಪಾಯಿ ಅಂದ್ರು. ತಿಂಗಳಿಗೆ 60 ರೂಪಾಯಿ? ತಿಂಗಳಿಗೆ 60 ರೂಪಾಯಿ ಪಗಾರ ಕೊಡ್ತೇವಿ, ಬರ್ತಿರೋ ಮಾಡ್ತೀರ. ಹಂಗ ನಿರ್ವಾಹ ಇಲ್ಲ, ಹ್ಞೂ ಅಂದ್ಬಿಟ್ಟೆ. 60 ರೂಪಾಯಿದ ಶುರು ಮಾಡಿದ್ವಿ. ಹಿಂಗ 7-8 ವರ್ಷ ನಡೀತು ಧಾರವಾಡದಾಗ. ಪ್ರತಿ ವರ್ಷ ಒಂದು 100 ರೂಪಾಯಿ ಮಾತ್ರ ಅವರು ಹೆಚ್ಚಿಗೆ ಇನ್ಕ್ರಿಮೆಂಟ್ ಅಂತ ಏನು ಕೊಡ್ತಿದ್ರು, ತಗೋತಿದ್ರು. ಆಯ್ತು, ಹಂಗಾರೆ ಸ್ಕೂಲ್ ಟೀಚರ್ ಕೆಲಸ ಮಾಡ್ತಿದ್ದೆ. ಆ ಸ್ಕೂಲ್ ಟೀಚರ್ ಕೆಲಸ ಮಾಡುವಾಗನೇ ಅದ್ರ ಜೊತೆಗೆ ನಾನು ಮುಂದಿನ ಎಜುಕೇಶನ್ ಮಾಡಬೇಕು ಅಂತ ಮನಸ್ಸು ಇತ್ತು. ಧಾರವಾಡದ JSS ಕಾಲೇಜ್ನೊಳಗೆ PUC ಮಾಡ್ಕೊಳ್ಳಿಕ್ ಹೋದೆ. ಅವಾಗ ಮಾರ್ನಿಂಗ್ ಕ್ಲಾಸಸ್ ನಡೀತಿದ್ವು ಅಲ್ಲಿ. ಮುಂಜಾನೆ 7ರಿಂದ 11 ತನಕ ಕ್ಲಾಸಸ್. ನಾನು ಏನ್ ಮಾಡ್ತಿದ್ದೆ, 7 ಗಂಟೆ PUC ಕಲೀಲಿಕ್ಕೆ ಹೋಗ್ತಿದ್ದೆ. 10 ಗಂಟೆ ತನಕ ಕಾಲೇಜ್ನಾಗ ಪಿರಿಯಡ್ಸ್ ಎಲ್ಲಾನು ಅಟೆಂಡ್ ಆಗ್ತಿದ್ದೆ. 10 ಹೊಡೀತು ಅಂದ್ರೆ ಓಡ್ಬೇಕು, ನಾನು ಸ್ಕೂಲಿಗೆ ಬರ್ಬೇಕು. ಸ್ಕೂಲಿಗೆ ಬಂದು ಸ್ಕೂಲ್ನೊಳಗೆ ಮಾಡ್ತಿದ್ದೆ. ಅಲ್ಲೇ ಇದು ಸುಮಾರು ನಾ ಹೇಳ್ತಾ ಇರೋದು 1963ನೇ ಇಸ್ವಿ. 63ನೇ ಇಸ್ವಿಯಿಂದ 68ರವರೆಗೂ ನಾನು ಟೀಚರ್ ಪೋಸ್ಟ್ ನ ಕೆಲಸ ಮಾಡ್ಕೋತಾನೆ ಬಂದೆ. ಅದೇ ವೇಳ್ಯಾಕ ಈ ಧಾರವಾಡ ಆಕಾಶವಾಣಿ ಒಳಗ ಕ್ಯಾಶುವಲ್ ಅನೌನ್ಸರ್ ಪೋಸ್ಟ್ಗೆ ಕೆಲವೊಂದು ನಮ್ಮ ಜನರನ್ನ ಆರಿಸ್ಕೊಂಬಣ ಅಂತ ಹೇಳಿ ಆವಾಗಿನ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ NK ಕುಲಕರ್ಣಿ ಅವರಿದ್ರು, HK ರಂಗನಾಥ್ ಅವರಿದ್ರು, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು. ಅವರೆಲ್ಲ ವಿಚಾರ ಮಾಡಿದ್ರು, ಯಾರನ್ನು ಕರೆಯೋಣ, ಹಂಗಾರೆ ಯಾರು ನಿಮ್ಮ ಪರಿಚಯದವರು, ಒಳ್ಳೆ ಧ್ವನಿ ಇದ್ದವರು, ಒಳ್ಳೆ ಬುದ್ಧಿವಂತರಿದ್ದವ್ರನ್ನ ಕರೆಯೋಣ ಅಂತಂದ್ರು. ಆವಾಗ ನನ್ನ ಹಿರಿಯ ಅಣ್ಣ ಇಲ್ಲಿ ಇದ್ರು, ನಿಮ್ಗೆ ಗೊತ್ತಿರಬಹುದು, ವೆಂಕಟೇಶ್ ಗೋಡ್ಕಿಂಡಿ ಅವರು. ಅವ್ರ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ನೊಳಗೆ ಸೆಕ್ಷನ್ ಒಳಗೆ ಫ್ಲೂಟ್ ಆರ್ಟಿಸ್ಟ್ ಅಂತಿದ್ರು. ಅವಾಗ ಅವ್ರು ಹೇಳಿದ್ರು, ನೋಡಪ್ಪ ಹಿಂಗ್ ಕರ್ದಾರ ಬರ್ತೇನೋ ಅಂತ ಕ್ಯಾಶುವಲ್ಗೆ. ಆಯ್ತು ಬರ್ತೇನೆ ಅಂದ. ಹಂಗಾರೆ NK ಕುಲಕರ್ಣಿ ಅವ್ರಿಗೆ ಭೇಟಿ ಆಗು, ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು. ಅವ್ರಿಗೆ ಭೇಟಿ ಅದೇ ಮಾತಾಡಿದೆ. ನೋಡಪ್ಪ ಹಿಂಗ ಶಿಫ್ಟ್ ಡ್ಯೂಟಿ ಮೇಲೆ ಬರ್ಬೇಕಾಗ್ತದೆ, ನೀನು ಮಾಡ್ತೀಯಾ ಹೆಂಗ, ನಿನ್ ಧನಿ ಚಲೋ ಅದ ಅನ್ನೋದು ನನ್ಗೆ ಗೊತ್ತದೆ, ಮಾಡು. ಆಯ್ತು ಬರ್ತೇನೆ. ಅಲ್ಲಿ ಸ್ಕೂಲ್ನೊಳಗೆ ಕೆಲಸ ಮಾಡಿಕೊಂಡು 4 ಗಂಟೆಗೆ ಸಂಜೆ ಡ್ಯೂಟಿ ಮಾಡ್ಲಿಕ್ಕೆ ಧಾರವಾಡ ಆಕಾಶವಾಣಿಗೆ ಇಲ್ಲಿ ಓಡಿ ಬರ್ತಿದ್ದೆ. ಇಲ್ಲಿ ಬಂದು ಅನೌನ್ಸ್ಮೆಂಟ್ಗಳನ್ನೆಲ್ಲ ಬರ್ಕೊಂಡು ರಾತ್ರಿ 11 ತನಕ ಎಲ್ಲ ಮಾಡ್ತಿದ್ದೆ. ಹಿಂಗ ಬೇರೆ ಬೇರೆ ಡ್ಯೂಟಿ ಒಳಗೂ ನಾ ಕೆಲಸ ಮಾಡಿದ್ದೇನೆ ಆಕಾಶವಾಣಿ ಒಳಗೆ. ಇದು ನಿರಂತರ ನಡೀತಾನೆ ಇತ್ತು. ಹಿಂಗ್ ನಡೀತಾ ಇರುವಾಗ ನನ್ನ ಖಾಸಗಿ ನೌಕರಿ ನಾನು ಬಿಡು ಪ್ರಸಂಗ ಒಮ್ಮೆ ಬಂತು. ಯಾವಾಗ ಬಂತು? ಧಾರವಾಡ ಆಕಾಶವಾಣಿಯೊಳಗೆ ಪರ್ಮನೆಂಟ್ ಅನೌನ್ಸರ್ ಪೋಸ್ಟ್ ಅನ್ನ ಕರೆದ್ರು. ನನಗೆ ಬಹಳ ಆನಂದ ಆಯ್ತು. ಎಷ್ಟೋ 7-8 ವರ್ಷ ನಾನು ಕ್ಯಾಶುವಲ್ ಅಂತ ಮಾಡೇನಿ, ಸಾಕಷ್ಟು ಅನುಭವ ಮಾಡ್ಕೊಂಡ್ಬಿಟ್ಟಿದ್ದೆ. ಅನೌನ್ಸ್ಮೆಂಟ್ಸ್ ಕೊಡೋದ್ರ ಬಗ್ಗೆ ನನ್ಗೇನೆ ಹೆದರಿಕೆ ಅನ್ನೋದು ಯಾವುದು ಇರಲಿಲ್ಲ, ಬಹಳ ಉತ್ಸಾಹ ಇತ್ತು. ಹಂಗಾರೆ ನಾ ಅಪ್ಲಿಕೇಶನ್ ಹಾಕಿ ನೋಡೋಣ, ನಮ್ಮ ನಸೀಬ್ ಇದ್ರೆ ನೌಕರಿ ಸಿಗ್ತದ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದ್ವಿ. ಕಾಲ್ ಫಾರ್ಮ್ ಮಾಡಿದ್ರು. ನನಗೆ ಲಿಖಿತ ಪರೀಕ್ಷೆ ಇತ್ತು, ಆಮೇಲೆ ಲೈವ್ ಧ್ವನಿ ಪರೀಕ್ಷೆ, ಹೌದು ಧ್ವನಿ ಪರೀಕ್ಷೆ ಇತ್ತು, ಆ ನಂತರ ಇಂಟರ್ವ್ಯೂ. ಈ 3ರೊಳಗೂ ಹೈಯೆಸ್ಟ್ ನಮ್ದೆ. 204 ಜನ ಇಂಟರ್ವ್ಯೂ ಬಂದಿದ್ರು ಪರೀಕ್ಷೆಗೆ, ಒಬ್ಬನೇ ಪಾಸ್ ಆಗಿದ್ದು. ಒಬ್ಬನೇ. ಇನ್ನಿಬ್ರು ನನ್ಕಿಂತ 10 ಮಾರ್ಕ್ಸ್ ಕಡಿಮೆ ತಗೊಂಡು, ಹೈಯೆಸ್ಟ್ ಮಾರ್ಕ್ಸ್ ನಂದು 100 ನನಗೆ ಬಂದವು. ಲಿಖಿತ ಪರೀಕ್ಷೆ ಮುಗಿದ ಮೇಲೆ ವಾಯ್ಸ್ ಟೆಸ್ಟ್ ಕರೆದ್ರು. ಇದೇ ಆಕಾಶವಾಣಿಯೊಳಗೆ ಇದೇ ರೂಮ್ ನೊಳಗೆ ನಾವು ವಾಯ್ಸ್ ಟೆಸ್ಟ್ ಕೊಟ್ಟೆ. ವಾಯ್ಸ್ ಟೆಸ್ಟ್ ಕೊಡುವಾಗ ಏನ್ ಸ್ಕ್ರಿಪ್ಟ್ ಕೊಟ್ಟಿದ್ರು ಅದನ್ನ ಪ್ರೆಸೆಂಟೇಶನ್ ಮಾಡಿದೆ. ಬಹಳ ಉತ್ಸಾಹದಿಂದ ಮಾಡಿದಾಗ ಅವರು ಶಬಾಷ್ ಅಂದ್ರು. ಅದ್ರಾಗೂ ಹೈಯೆಸ್ಟ್ ಮಾರ್ಕ್ಸ್ ಬಿದ್ದು. ನಾಳೆ ನೀನು ಇಂಟರ್ವ್ಯೂ ಬರ್ಬೇಕಂದ್ರು. ಓಕೆ ಬರ್ತೇನಂತೆ. ಇಂಟರ್ವ್ಯೂ ಬಂದ್ರೆ ಆಗಿದ್ದಂತ AM ರಶೀದ್ ಸ್ಟೇಷನ್ ಡೈರೆಕ್ಟರ್ ಒಬ್ರು, ವೃಷಭೇಂದ್ರ ಸ್ವಾಮಿಗಳು ಸಾಹಿತಿಗಳು, ಅವರು, ಆಮೇಲೆ NK ಅವರು, ಹಿಂಗ್ 3-4 ಜನ ಇಲ್ಲೇ ಸ್ಟುಡಿಯೋದೊಳಗೆ ಇಂಟರ್ವ್ಯೂ ತಗೊಳಿಕ್ ನಾನು ಕರೆದ್ರು. ನೋಡಪ್ಪ ಹಿಂಗದು ಶಿಫ್ಟ್ ಡ್ಯೂಟಿ ಒಳಗೆ ಮಾಡ್ಬೇಕಾಗ್ತದೆ, ಮಾಡ್ತೀಯ ಅಂತ. ಮಾಡ್ತೇನ್ರಿ. ಬಹಳ ಆನಂದ ಆಯ್ತು. ಅಂತೂ ನಾನು ಹಂಬಲ ಈಡೇರ್ತಲ್ಲ ಅಂತ ಹೇಳಿ. ಅದೇ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋಂಗಾತು. ಎಷ್ಟನೇ ಇಸ್ವಿ ಇದು?
68 69ಕ್ಕೆ 63ರಿಂದ ನಾ ಕ್ಯಾಶುವಲ್ ಮಾಡಿದ್ದೆ. ಆಮೇಲೆ 68ಕ್ಕೆ ನಾನು ಸೇರ್ಕೊಂಡ್ರೆ ಏನಾಯ್ತು, ನನಗೆ ಆರ್ಡರ್ ಕೊಟ್ರಲ್ಲ, ಅಪಾಯಿಂಟ್ಮೆಂಟ್ ಆರ್ಡರ್, ಅದನ್ನ ಓದಿದಾಗ ಮತ್ ನನಗೆ ಅಗಾದಾಯ್ತು. ನಾನು ಆಕಾಶವಾಣಿ ಧಾರವಾಡದಾಗ ಇಲ್ಲಿ ಇಂಟರ್ವ್ಯೂ ಕೊಟ್ಟು ಎಲ್ಲ ಪಾಸ್ ಆಗ್ಯಾನಿ. ಅದನ್ನ ಓದಿದಾಗ ನೀನು ರಿಪೋರ್ಟ್ ಮಾಡೋದು ಗುಲ್ಬರ್ಗಕ್ಕೆ ಮಾಡ್ಬೇಕು ಅಂದ್ಬಿಟ್ರು. ಗುಲ್ಬರ್ಗ ಆಕಾಶವಾಣಿಗೆ ಹೋಗ್ಬೇಕು ಅಂದ್ರು. ಗುಲ್ಬರ್ಗ ಆಕಾಶವಾಣಿಗೆ ಹೋಗಿ ನೀವು ರಿಪೋರ್ಟ್ ಮಾಡ್ಬೇಕು, ಅಲ್ಲಿ ನಿಂದ ನೌಕರಿ ಕಂಟಿನ್ಯೂ ಆಗ್ತದೆ. ಓಕೆ ಅಂದೆ. ಈ ಸ್ಟೇಷನ್ ಏನು ಆ ಸ್ಟೇಷನ್, ಆದ್ರೆ ನಾನು ಗುಲ್ಬರ್ಗ ಹೊಸದಾಗಿತ್ತು. ಧಾರವಾಡದಾಗ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೆ, ಎಲ್ಲರ ಜೊತೆಗೆ ಒಡನಾಟ ಬಹಳ ಇತ್ತು. ಗುಲ್ಬರ್ಗ ನನಗೆ ಹೊಸದಾದ್ಮೇಲೆ ಅಲ್ಲಿ ಮಷಿನ್ಗಳ ಜೊತೆಗೆ ನಾನು ಕಲ್ಕೋಬೇಕಲ್ಲ. ಇಲ್ಲಿ ಮಷಿನ್ಗಳಿಗೆ ನಾನು ಆಪರೇಟ್ ಮಾಡಿದ್ದು ಬೇರೆನೇ ಇತ್ತು, ಅಲ್ಲಿದನ್ನ ಬೇರೆ ಇತ್ತು. ಅಲ್ಲಿ ಏನಾಯ್ತು, ನಾ ಗುಲ್ಬರ್ಗ ಯಾಕೆ ಕಳಿಸಿದ್ರು ಅಂತ ಅಂದ್ಕೂಡ್ಲೆ ಅಲ್ಲಿ ನಾಗೇಶ್ ಶಾನ್ಭಾಗ್ ಅವರು ಅನೌನ್ಸರ್ ಇದ್ರು. ಅವರು ಧಾರವಾಡಕ್ಕೆ ಬರ್ಲಿಕ್ಕೆ ಪ್ರಯತ್ನ ನಡೆಸಿದ್ರು. ನನಗೆ ಅಪಾಯಿಂಟ್ಮೆಂಟ್ ಆಯ್ತು. ನಾಗೇಶ್ ಶಾನ್ಭಾಗ್ ಅವರು ನಾ ಧಾರವಾಡಕ್ಕೆ ಬರ್ತೇನೆ ಅಂತಂದ್ರು. ಅವ್ರನ್ನ ರಿಲೀವ್ ಮಾಡಿ ನಾ ಅಲ್ಲಿ ರಿಪೋರ್ಟ್ ಮಾಡ್ಕೊಂಡು ನಾ ಅಲ್ಲೇ ನೌಕರಿ ಕಂಟಿನ್ಯೂ ಮಾಡಿದೆ. ಅವ್ರು ಧಾರವಾಡಕ್ಕೆ ಬಂದ್ರು. ಹಿಂಗೆ ಗುಲ್ಬರ್ಗ ಕಂಟಿನ್ಯೂ ಮಾಡಿದೆ. ಅಲ್ಲಿ ಒಂದು 7-8 ವರ್ಷ. ಅಲ್ಲಿ ಏನಾಯ್ತು ಅಂದ್ರೆ ಒಬ್ಬನೇ ಅನೌನ್ಸರ್, ನಾ ಒಬ್ಬನೇ ಡ್ಯೂಟಿ ಆಫೀಸರ್, ಮುಗಿತ್, ಯಾರು ಇಲ್ಲ. ಉಳಿದವ್ರು ಪೆಕ್ಸಿಸ್, ಒಬ್ಬೊಬ್ಬರ ಪೆಕ್ಸ್ ಹಿಂಗೆ ಇರ್ತಿದ್ರು. ಅಲ್ರಿ, ನಾ ಮಾಡ್ಕೋತ ಹೋದ್ರೆ ಸುಮಾರು ವರ್ಷ ನಾ ಮಾಡ್ಕೋತ ಬಂದೆ. ಒಂದು ಆಫ್ ಇಲ್ಲ, ಸೂಟಿನೇ ಇಲ್ಲ, ರಜಾ ಅನ್ನೋದಿಲ್ಲ ಇಲ್ಲ. ನಾ ರಜಾ ತಗೊಂಡ್ರೆ ಮಾಡವ್ರು ಯಾರು ಅನೌನ್ಸ್ಮೆಂಟ್ ಡ್ಯೂಟಿ? ಇಂಥ ಪ್ರಶ್ನೆ ಇತ್ತು ಅವಾಗ. ಎಂಥ ಕಷ್ಟ ಬಂದ್ರು ನಾ ಮಾಡ್ತೇನೆ ಅಂತ ಒಂದು ಎದಿಗಾರಿಕೆ ಇತ್ತು. ವಯಸ್ಸು ಸಣ್ಣದಿತ್ತು, ಹೌದು, ಉತ್ಸಾಹ ಇತ್ತು. ಎಲ್ಲ ಡ್ಯೂಟಿಗಳನ್ನ ಮಾಡಿದೆ, ಒಂದು ಸೂಟಿ ತಗೊಳ್ಳಾರ್ದ ಮಾಡಿದೆ. ಆಮೇಲೆ ನನ್ಗೊಂದ್ ಸ್ವಲ್ಪ ಅಜಾರಿ ಆಗಾಗ ಬರ್ತಿತ್ತು. ಅವಾಗ ಹೇಳ್ತಾ ಇದ್ದೆ ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್, ಸರ್ ನನ್ಗೆ ಆರಾಮ್ ಅನಿಸ್ತಾ ಇಲ್ಲ, ಡ್ಯೂಟಿ ಹೆಂಗ್ ಮಾಡ್ಲಾನು ಅಂತ. ಆ ಟೈಮಿಗೆ ಅವ್ರೊಂದು ವಿಚಾರ ಮಾಡಿದ್ರು. H.V. ರಾಮಚಂದ್ರ ರಾವ್ ಇದ್ರು ಪೆಕ್ಸ್ ಅಲ್ಲಿ. ಅವ್ರು ಹೇಳಿದ್ರು, ಕ್ಯಾಶುವಲ್ ಅಪಾಯಿಂಟ್ಮೆಂಟ್, ಕೆಲವು ಕ್ಯಾಶುವಲ್ ಅನೌನ್ಸರ್ಸ್ ಕರಿತೀನಿ, ನೋಡೋಣ ಅವ್ರು ಟೆಸ್ಟ್ ಮಾಡಿ ಅವ್ರಿಗಷ್ಟು ನೀವು ಕಲಿಸ್ರಿ, ಅವ್ರು ಕಲ್ಕೊಂಡ್ರು ಅಂದ್ರೆ ಅವ್ರು ಡ್ಯೂಟಿ ಮಾಡ್ಕೊಳ್ಳಿ, ನಿಮಗೆ ಒಂದು ರಿಲೀಫ್ ಸಿಗ್ತದ. ಆಯ್ತು. ಆಮೇಲೆ ಕ್ಯಾಶುವಲ್ ಬರ್ಲಿಕ್ಕೆ ಹತ್ರು. ಅವ್ರ ಜೊತೆಗೆ ನಾನು ಕಲಿಸ್ಕೊಟ್ಮೇಲೆ ಅವ್ರು ಮಾಡಿದ್ರು. ಧಾರವಾಡಕ್ಕೆ ಯಾವಾಗ ಬಂದ್ರಿ? ಧಾರವಾಡಕ್ಕೆ 75ನೇ ಇಸ್ವಿ. ಈಗ ಮನೋಹರ್ ಕುಲಕರ್ಣಿ ಅವರ ಆಗಿನ ಒಂದು ಕಾಲದ ಪ್ರಸಾರ ಸೇವೆ ಏನಿತ್ತು ಅದು ಹೆಚ್ಚು ಲೈವ್ ಗಳಿರ್ತಿತ್ತು. ಅಂದ್ರೆ ರೆಕಾರ್ಡೆಡ್ ಕಾರ್ಯಕ್ರಮಗಳು ಕಡಿಮೆ ಇದ್ವು. ಅವಾಗ ರೆಕಾರ್ಡಿಂಗ್ ಇದ್ದಿದ್ದಿಲ್ಲ, ಲೈವ್ ಪ್ರೋಗ್ರಾಮ್ ಬರೀ. ಅವಾಗ ರೋಚಕ ಅನುಭವ ಆಗಿರ್ಬೇಕು. ಈಗ ನಮ್ಮ ಹಳೆ ಸ್ಟುಡಿಯೋಗಳು ಏನವಲ್ಲ ಇತ್ತಲ್ಲ, ಅದು ಈಗೆಲ್ಲ ಹಾಳಾಗಿ ಹೋಗಿದೆ. ಅಲ್ಲಿ 3 ಸ್ಟುಡಿಯೋಗಳು ಅವ. ಒಂದು ಡ್ರಾಮಾ ಸ್ಟುಡಿಯೋ, ಒಂದು ಗ್ರಾಮೋ ಸ್ಟುಡಿಯೋ, ಒಂದು ಟಾಕ್ ಸ್ಟುಡಿಯೋ. 3 ಸ್ಟುಡಿಯೋದಲ್ಲಿ, ಹಳೆ ಸ್ಟುಡಿಯೋ 3 ಸ್ಟುಡಿಯೋಗಳಿದ್ದು. ಒಂದು ಗ್ರಾಮೋ ಸ್ಟುಡಿಯೋ, ಒಂದು ಡ್ರಾಮಾ ಸ್ಟುಡಿಯೋ, ಒಂದು ಟಾಕ್ ಸ್ಟುಡಿಯೋ. ನಾವು ಗ್ರಾಮೋ ಸ್ಟುಡಿಯೋದಾಗ ಕೂತ್ಕೊಂಡು ಅನೌನ್ಸ್ಮೆಂಟ್ಸ್ ಕೊಡ್ಬೇಕಲ್ಲ, ಅವಾಗ ಲೈವ್ ಪ್ರೋಗ್ರಾಮ್ ನಡೀತಿತ್ತು ಅಂತ ಹೇಳಿದೆ. ಲೈವ್ ಪ್ರೋಗ್ರಾಮ್ ಅಂದ್ರೆ ಈವನ್ ನಾಟಕ ಕೂಡ ಲೈವ್. ಒಂದೊಂದು ತಾಸಿನ ನಾಟಕಗಳು ಲೈವ್ ಆಗ್ಯಾವ. ಲೈವ್ ಪ್ರೋಗ್ರಾಮ್ 9:30 ರಾತ್ರಿ 9ರಿಂದ 10 ಅಂದ್ರೆ ಕಲಾವಿದರು ರಾತ್ರಿನ ಬರ್ತಿದ್ರು. ಹೌದು, ರಾತ್ರಿ ಕಲಾವಿದರು ಎಲ್ಲರೂ ಪ್ರೆಸೆಂಟ್ ಬರ್ಲಿಕ್ಕೆ ಬೇಕು. ಆ ನಾಟಕದ ಡೈರೆಕ್ಷನ್ ಮಾಡೋರು 3-4 ದಿವಸ ಮೊದಲು ರಿಹರ್ಸಲ್ ಮಾಡ್ತಿದ್ರು. ಪ್ರತಿ ದಿವಸ ಬರಬೇಕು ಪಾರ್ಟಿಸಿಪೆಂಟ್ಸ್. ದಿನ ನಾಟಕ ರಿಹರ್ಸಲ್ ಆಗಬೇಕು. ಯಾಕಂದ್ರೆ ಒಂದೇ ಒಂದು ದಿವಸ ಲೈವ್ ಪ್ರೋಗ್ರಾಮ್ ಹೋಗೋದು, ಅಲ್ಲಿ ಏನು ಮಿಸ್ಟೇಕ್ ಆಗಬಾರ್ದು. ಆ ರೀತಿ ಅವರು ಪಳಗಿಸ್ತಿದ್ರು ನಮ್ಮ ಪಾರ್ಟಿಸಿಪೆಂಟ್ಸ್. ಈಗ ನಾಟಕ ಅಂದ್ರೆ ಬರೀ ಮಾತುಗಾರಿಕೆ ಇರುವುದಿಲ್ಲ, ಅಲ್ಲಿ ಧ್ವನಿ ಇಫೆಕ್ಟ್ ಗಳು ಕೂಡ ಇರ್ತದೆ. ಅವನ್ನೆಲ್ಲ ಹೆಂಗ್ ಮಾಡ್ತೀವಿ ಹೇಳ್ತೇನೆ. ಅದೇ ಬಹಳ ವಿಚಿತ್ರದ. ನಾನು ಡ್ರಾಮಾ ಸ್ಟುಡಿಯೋದಾಗ ನಾನೇನ್ ಕೂತಿದ್ದೆ, ನನ್ನ ಡ್ಯೂಟಿ ಇದ್ದಾಗ ಲೈವ್ ಇತ್ಲ ಕಡೆ ಡ್ರಾಮಾ ನಡೀತಾ ಇತ್ತು. ಆ ಡ್ರಾಮಾದಲ್ಲಿ ಬರುವಂತ ಇಫೆಕ್ಟ್ಸ್ ಗಳನ್ನ ನನ್ನ ಕೈಗೆ ಏನು ಗ್ರಾಮೋಫೋನ್ ರೆಕಾರ್ಡ್ ಗಳನ್ನ ಕೊಡ್ತಿದ್ರು, ಪ್ಲೇಟ್ಗಳು. ಅವಾಗ ಇನ್ನೂ ಟೇಪ್ಗಳು ಬರ್ತಿದ್ದಿಲ್ಲ. ಆ ಗ್ರಾಮೋಫೋನ್ ರೆಕಾರ್ಡ್ ನಲ್ಲಿ ಬೇರೆ 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 ಕಟ್ಸ್ ಅಂತಂದ್ರೆ ಬೇರೆ ಬೇರೆ ಧ್ವನಿಗಳು, ಕೂಸಳೋದು, ಟ್ರೇನ್ ಹೋಗೋದು, ಪಕ್ಷಿಗಳು ಕೂಗೋದು, ನೀರಿನ ಝರಿ ಹರಿಯೋದು, ಇಂಥವೆಲ್ಲ ಇಫೆಕ್ಟ್ಸ್ ಗಳು ಒಂದೇ ಒಂದು ಡಿಸ್ಕ್ ಮೇಲೆ ಬರ್ತಿದ್ವು. ಆ ಡ್ರಾಮಾಕ್ ಸಂಬಂಧಪಟ್ಟಂತದ್ದನ್ನ ನಾವು ಕ್ಯೂ ರೆಡಿ ಮಾಡ್ಕೊಂಡು ಮೊದಲು ಇಟ್ಕೋಬೇಕು. ನಾವು ಇಷ್ಟೇ ಸೆಕೆಂಡ್ಗಳನ್ನ ನೀವು ಕೊಡಬೇಕು ಅಂತ ಅವ್ರು ಮೊದಲು ಸೈಡ್ ಬರೀತಿದ್ರು. ಮತ್ತೆ ನನಗೊಂದು ಸ್ಕ್ರಿಪ್ಟ್ ಕೊಡ್ತಿದ್ರು ಡ್ರಾಮದ್ದು. ಆಗ ಸ್ಕ್ರಿಪ್ಟ್ ಫಾಲೋ ಮಾಡ್ಕೋತ ಈ ಇಫೆಕ್ಟ್ಸ್ ಗಳನ್ನ ಅವ್ರ ಧ್ವನಿ ಜೊತೆಗೆ ನಾ ಬಿಡಬೇಕು. ನಾನು ಹೆಡ್ಫೋನ್ ಹಾಕೊಂಡ ಕೂಡಬೇಕು. ಅವ್ರ ನಾಟಕನೂ ಕೇಳಬೇಕು, ಇಲ್ಲೇ ನಾಟಕದ ಸ್ಕ್ರಿಪ್ಟ್ ಫಾಲೋ ಮಾಡ್ಬೇಕು, ಇಲ್ಲೇ ರೆಕಾರ್ಡಿಂಗ್ ಕರೆಕ್ಟ್ ಕ್ಯೂ ಇಡಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಗೋಂಗಿಲ್ಲ. ಮತ್ತೆ ಅವ್ರು ಎಷ್ಟು ಇಲ್ಲಿ ಮಾರ್ಜಿನ್ ನಲ್ಲಿ 5 ಸೆಕೆಂಡ್ಸ್ 10 ಸೆಕೆಂಡ್ಸ್ ಅಂತ ಬರೀತಿದ್ರು. ಅಷ್ಟೇ ಸೆಕೆಂಡ್ಸ್ ಗಳನ್ನ ಕೊಟ್ಟು ಅದನ್ನ ಫೇಡ್ ಔಟ್ ಮಾಡ್ಬೇಕು. ನೋಡ್ರಿ, ಚಾಲೆಂಜಿಂಗ್ ಕೆಲಸ. ಇದು ಥ್ರಿಲ್ಲಿಂಗ್ ಇರ್ತಿತ್ತು. ನಾ ಎಲ್ಲಿ ಏನಾರ ಮಿಸ್ಟೇಕ್ ಮಾಡ್ತೇನೋ ಅಂತ ನಂಗೆ. ನಾನು ಇಫೆಕ್ಟ್ಸ್ ಕೊಟ್ಕೋತ ಅದು ಲೈವ್ ಪ್ರೋಗ್ರಾಮ್ ಡ್ರಾಮಾ ಹೋಗ್ತಾ ಇತ್ತು. ಅದನ್ನ ಡೈರೆಕ್ಷನ್ ಮಾಡೋರು ಕೂಡ ಹೆಡ್ಫೋನ್ ಮೇಲೆ ಕೇಳ್ತಾ ಇದ್ರು, ಹೆಂಗ್ ಹೋಗ್ತಾ ಇದೆ ಏರ್ ಮೇಲೆ ಅಂತ. ನಂತರ ಮುಗಿದ ಮೇಲೆಲ್ಲ ಬಂದು ಶಬ್ಬಾಷ್ ಅಂತಿದ್ರು, ಏನ್ ಕರೆಕ್ಟ್ ಇಫೆಕ್ಟ್ಸ್ ಕೊಟ್ರಪ್ಪ, ಬಹಳ ಆನಂದ ಆಯ್ತು ನನಗೆ ಅಂತ ಹೇಳಿ. ಅವ್ರು ಆನಂದ ಪಟ್ಟದನ್ನ ಕೇಳಿ ನನಗೆ ಬಹಳ ಆನಂದ ಆಗ್ತಿತ್ತು. ನೋಡ್ರಿ, ಕೆಲ್ಸಕ್ಕೆ ಸೇರಿದಾಗ ಒಂದು ಸಾರ್ಥಕ ಭಾವನೆ. ಕತ್ತಿ ಮೇಲೆ ನಿಂತ್ರೆ ಹೆಂಗ್ ಆಗ್ತದ, ಚೂಪಾದ ಕತ್ತಿ ಮೇಲೆ ನಿಂತಂಗ ಆಗ್ತಿತ್ತು ನಮಗ ಲೈವ್ ಪ್ರೋಗ್ರಾಮ್ ಕೊಡೋ ಮುಂದೆ. ಇದು ನಾಟಕದ್ದು. ಇನ್ನೊಂದು ಇಂಥದ ಸಂಗತಿ ಬಂತು, ಇದು ಲೈವ್ ಪ್ರೋಗ್ರಾಮ್ ಅದೇ.
ನಾನು ಗ್ರಾಮ ಸ್ಟುಡಿಯೋದಾಗ ಕೂತ್ಕೊಂಡು ಅನೌನ್ಸ್ಮೆಂಟ್ಸ್ ಕೊಡಬೇಕು. 8:20 ಮಾರ್ನಿಂಗ್ 8:20 2 ಹಾಡುಗಳು ಸುಗಮ ಸಂಗೀತ ನಡೀಬೇಕು. ಅದು ನಾನು ಕೂತ ಸ್ಟುಡಿಯೋದೊಳಗನೆ ಬರ್ಬೇಕು. ಅವರು ಆರ್ಟಿಸ್ಟ್ ಅಲ್ಲಿ ಕೂತ್ಕೊಂಡೆ ಹಾಡೋದು. ಅವ್ರು ಕೆಳಗಡೆ ಕೂಡ್ತಿದ್ರು, ನಂದು ಸೀಟ್ ಮೇಲೆ ಇರ್ತಿದ್ದೆ. ಅವ್ರ ಡೀಟೇಲ್ಸ್ ಎಲ್ಲ ನಾ ತಗೊಂಡು ರೆಡಿ ಇರ್ತಿದ್ದೆ. ಮತ್ತೆ ಅವರು ಆರ್ಟಿಸ್ಟ್ಗಳು ಯಾವಾಗ್ಲೂ ಸರಕನ ಎಲ್ಲರ ಮಾತಾಡ್ಬಿಟ್ರೆ ಅಂದ್ರೆ ತ್ರಾಸಲ್ಲ. ನನ್ನ ಮೈಕ್ ಆನ್ ಇರ್ತದೆ, ಅವ್ರಿಗೆ ಹಿಂಗ್ ಕೈ ಮಾಡ್ತಿದ್ದೆ, ಮಾತಾಡ್ಬೇಡ್ರಿ, ನನ್ನ ಅನೌನ್ಸ್ಮೆಂಟ್ ಮುಗಿದ್ನಕ ಮಾತಾಡ್ಬೇಡ್ರಿ, ಬಾರಿಸ್ಬೇಡ್ರಿ, ನಾನು ಅನೌನ್ಸ್ಮೆಂಟ್ ಮುಗಿದ್ಮೇಲೆ ಕೈ ಮಾಡ್ತೇನೆ, ನೀವು ಆಮೇಲೆ ಶುರು ಮಾಡ್ರಿ ಅಂತ ಮೇನ್ ಆರ್ಟಿಸ್ಟಿಗೂ ಹೇಳ್ತಿದ್ದೆ, ಆ ಉಳಿದ ಆರ್ಟಿಸ್ಟಿಗೂ ಕೈ ಮಾಡಿ ಹೇಳ್ತಿದ್ದೆ. ಹಿಂಗ ಅದು 8:20 8:20 ತನಕ 2 ಹಾಡುಗಳನ್ನ ಅವ್ರು ಹಾಡೋರು ಸುಗಮ ಸಂಗೀತ ಲೈವ್. ಅವ್ರದ್ದು ಡೀಟೇಲ್ಸ್ ನ ತಗೊಂಡು ರೆಡಿ ಆಗ್ತಿದ್ದೆ. 8:20 9 ಆ ಡ್ರಾಮಾ ಸ್ಟುಡಿಯೋದೊಳಗೆ ಇವರು ಕ್ಲಾಸಿಕಲ್ ಆರ್ಟಿಸ್ಟ್ ಬರ್ತಿದ್ರು, ಅವರು ಹಾಡ್ಬೇಕಲ್ಲ, ಅವ್ರದ್ದು ಡೀಟೇಲ್ಸ್ ಮೊದಲೇ ತಗೋತಿದ್ದೆ. ಹಿಂಗ್ ಒಂದ್ ದಿವ್ಸ ಪ್ರಸಂಗ ಏನ್ ಬಂತು ಅಂದ್ರೆ, ಇತ್ಲಾಗ ಸುಗಮ ಸಂಗೀತದ್ದೆಲ್ಲ ರೆಡಿ ಮಾಡ್ಕೊಂಡ್ವಿ. ಅಲ್ಲಿ 8:15 ಸುಮಾರಿಗೆ ಒಂದೇನೋ ಗದ್ಲ ಬಂತು. ಇನ್ನು 5 ನಿಮಿಷದಾಗ ಇವ್ರದ್ದು ಸ್ಟಾರ್ಟ್ ಆಗ್ಬೇಕು ಸುಗಮ ಸಂಗೀತ. ಅಷ್ಟಕ್ಕಿಂತ ಮೊದಲ ಅಲ್ಲಿ ಡ್ರಾಮಾ ಸ್ಟುಡಿಯೋದಾಗ ಏನೋ ಗದ್ಲ ನಡೆದದ್ದು, ಎಲ್ಲರೂ ಎದ್ ನಿಂತರು, ಬರಬಲ್ಲ ಹಿಂಗೆ ಕೈ ಮಾಡಿದ್ರು, ಹಂಗ್ರಿ ಏನೋ ಆಗ್ಯದಂತ. ಸರಕ್ನ ಓಡ್ ಹೋಗಿ ಕೇಳಿದ ಅಲ್ಲಿ ಮೇನ್ ಆರ್ಟಿಸ್ಟ್ ಏನ್ರಿ ಅಂದೆ. ತಂಬೂರಿ ಬಾರ್ಸವ್ರು ಬಂದಿಲ್ರಿ, ತಂಬೂರಿ ಬಾರಿಸ್ಬೇಕು, ಅದರ ಡ್ಯೂಟಿ ಹಾಕಿವಿ, ಅವ್ರು ಯಾರು ಬರಲಿಲ್ಲಲ್ಲ, ಉಳಿದವ್ರು ಬಂದಾರ. ಆ ಮೇನ್ ಆರ್ಟಿಸ್ಟಿಗೆ ತಂಬೂರಿ ಹಿಡ್ಕೊಂಡು ಹಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಪಾಪ ಅವ್ರೇನ್ ಮಾಡಿದ್ರು, ಹೆಂಗ್ ಮಾಡ್ಬೇಕ್ರಿ, ನಾನು ತಂಬೂರಿ ಹಿಡ್ಕೊಂಡು ಹಾಡೋದು ಆಗೋದಿಲ್ಲ, ಯಾರಿಗಾರ ಹಾಕ್ಬಾರ್ದನ್ನ ಅಂದ್ರೆ, ಬಂದಿಲ್ಲ ಡ್ಯೂಟಿಗೆ, ನಾ ಏನ್ ಮಾಡ್ಬೇಕು ಅಂತ ಹೇಳಿ ಬಂದ್ ಚರ್ಚೆ ಆಯ್ತು. ಅವಾಗ ಅವ್ರಿಗೆ ನಾನು ಇದು 5 ನಿಮಿಷದಾಗ ಅವ್ರ ಜೋಡಿ ಮಾತಾಡಿದೆ. ಏನು ಅಂದ್ರೆ, ನಾ ಬಂದು ಬಾರಿಸ್ತೀನಿ ತಂಬೂರ, ನಿಮ್ ಅನೌನ್ಸ್ಮೆಂಟ್ ಕೊಟ್ಟು ನಾ ಅಲ್ಲಿ ಬರ್ತೇನೆ ಆ ಸ್ಟುಡಿಯೋಕ್ಕೆ, ಅಲ್ಲಿ ಬಂದು ನಿಮ್ ತಂಬೂರಿ ನಿಮ್ ಜೊತೆಗೆ ಬಾರಿಸ್ತೇನೆ, ನಿಮ್ಗೆ ಅನುಕೂಲ ಮಾಡ್ತೀನಿ, ಏನು ಕಾಳಜಿ ಮಾಡಬೇಡ್ರಿ ಅಂತ ಆರ್ಟಿಸ್ಟ್ಗೆ ಹೇಳಿದೆ. ಅವರು ಓಕೆ ಅಂದ್ರು. ಇಲ್ಲಿ 8:20 ಕ್ಲೋಸಿಂಗ್ ಅನೌನ್ಸ್ಮೆಂಟ್ ಕೊಟ್ಟು, 8:30 ಓಪನಿಂಗ್ ಅನೌನ್ಸ್ಮೆಂಟ್ ಕೊಟ್ಟು, ಬಾಗಲ ನಿಧಾನಕ್ಕೆ ತೆಗೆದು ತಂಬೂರಿ ಬಾರಿಸ್ಲಿಕ್ಕೆ ಅವ್ರ ಕಡೆ ಬಾಜುಕ್ ಹೋಗಿ ಕೂತ್ಕೊಂಡು ತಂಬೂರಿ ಇಸುಕೊಂಡು ಬಾರಿಸ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟೆ ನೋಡ್ರಿ. ಆಡ್ಲಿಕ್ಕೆ ಕಡೆಯ 3 ನಿಮಿಷ ಮಾತ್ರ ನಾನು ಎದ್ದು ಬಿಡ್ತಿದ್ದೆ, ಯಾಕಂದ್ರೆ ಇಲ್ಲಿ ಮತ್ತೆ ಅನೌನ್ಸ್ಮೆಂಟ್ ಕೊಡ್ಬೇಕು. ಹೌದು, ಮತ್ತೆ ಗ್ರಾಮ ಸ್ಟುಡಿಯೋಗೆ ಓಡಿ ಬರ್ಬೇಕು. ನಾನು ನಿಧಾನವಾಗಿ ಬಾಗಲ ತೆಗೆದು ಸಪ್ಪಳ ಮಾಡೋಂಗಿಲ್ಲ, ಮಾತಾಡೋಂಗಿಲ್ಲ. ಇಲ್ಲಿ ಬಂದು ಮತ್ತೆ ಕ್ಲೋಸಿಂಗ್ ಅನೌನ್ಸ್ಮೆಂಟ್, ಇಂಥವ್ರದ್ದು ಗಾಯನ ಕೇಳಿದ್ರಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೊಡ್ಬೇಕು. ಇಂಥ ಒಂದು ಪ್ರಸಂಗ ಬಂತು. ಇವು ನೋಡ್ರಿ ಎಷ್ಟು ಕುತೂಹಲಕಾರಿ ಆದಂತ ವಿಷಯ. ಯಾಕಂದ್ರೆ ಈಗಿನವ್ರು ಅದನ್ನ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಈಗೆಲ್ಲ ಡಿಜಿಟಲೈಸೇಷನ್, ಕಂಪ್ಯೂಟರ್ ರೆಕಾರ್ಡಿಂಗು, ಹಂಗಾಗಿ ಕೆಲಸ ಸುಲಭ ಆಗಿದೆ. ರೆಕಾರ್ಡಿಂಗ್ ಅಂತೂ ಅವಾಗ ಇರಲೇ ಇಲ್ಲ. ಆಮೇಲೆ ನಂತರ ಬಂತು ಎಷ್ಟೋ ನಾಟಕಗಳು, ಸಂಗೀತ ಕಾರ್ಯಕ್ರಮ ಎಲ್ಲ ರೆಕಾರ್ಡಿಂಗ್ ಶುರು ಆದವು. ವಾಮನ್ ರಾವ್ ನಾಟಕಗಳನ್ನ ನೋಡ್ಕೊಳ್ತಾ ಇದ್ರು. ಅವರ ನಿರ್ದೇಶನದೊಳಗೆ ಸಾಕಷ್ಟು ನಾಟಕಗಳನ್ನ ಮಾಡಿದೆ. ಅವಾಗ ಅಪ್ರೂವ್ಡ್ ನಾಟಕ ಕಲಾವಿದ ಆಗಿಬಿಟ್ಟಿದ್ದೆ ನಾನು. ಪಂಡಿತ್ ಪಾಪಣ್ಣ ಸ್ಮರಣೆ ಮಾಡದೆ ಒಂದು ಬಾರಿ ಸ್ಮರಣೆ ಮಾಡದೆ. ಆಹಾ ಆಹ್, ಏನ್ ಧ್ವನಿನ, ಏನ್ ರಾಗ, ವಾ 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 ವಾ. ಈಗ ಬರೋಣ ಆತೇನು? ಅಲ್ಲ, ರಾತ್ರಿ ಒಂಚೂರು ಸಂಗೀತ ಕೇಳಿ ಬರ್ತೀನಿ ಅಂತ ಹೇಳಿ ಹೋದವ್ರು ಬೆಳಗ್ಗೆ ಸೂರ್ಯ ಹುಟ್ಟಿದ ಮೇಲೆ ಬರ್ಲಿಕ್ಕೆ ಹತ್ತಿರಿ. ಏನ್ ಹಕ್ಕಿಕತ್ ನಿಮ್ದು? ಸ್ಮರಣೆ ಮಾಡದ್ರಿ. ಏನ ಏನ ಛೇ 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 ಛೇ, ಜೀವನ ಧನ್ಯ ಆಗೋದು. ಆಗದೇನ್ ಮಾಡಿ, ಇಷ್ಟು ದಿವಸ ನನ್ನ ಜೀವನ ವ್ಯರ್ಥ ಆಗಿಬಿಟ್ಟಿತ್ತು. ಆ ಪಂಡಿತ್ ಕುಮಾರ್ ಅವ್ರ ಧ್ವನಿ ಒಳಗ ಹಾಡು ಕೇಳಿದಾಗ ಜೀವನ ಸಾರ್ಥಕ ಅನಿಸ್ತು ನೋಡ. ಅಲ್ಲ, ರಾತ್ರಿ 9 ಆದ್ರ ನಿಂತಲೇ ತೂಕಾಡ್ಸೋರು ನೀವು. ಅದೇಂಗ ಅಹೋರಾತ್ರಿ ಸಂಗೀತ ಕೇಳಿದ್ರಿ ಇಂತೀನಿ? ಹಂಗದ ನದು ಸಂಗೀತ ಅಂದ್ರ ಅಂತ ಹಂಗದ. ಗಾಂಧರ್ವ ವಿದ್ಯಾ ಕಿಂಪುರುಷರ ಲೋಕ ಇದ್ದಂಗ. ಇಲ್ಲಿ ನೋಡ್ ಸರಳ, ಏನು ಲಘು ಲಘು ನನಗ ಟಿಫಿನ್ ಕೊಟ್ಬಿಡು. ಏನ ಸ್ನಾನ ಮಾಡಿ ಟಿಫಿನ್ ತಿಂದು ಪಂಡಿತ್ ಕುಮಾರ್ ಅವ್ರ ಕಡೆ ಇವತ್ತ ಸಂಗೀತ ಕಲೀಲಿಕ್ಕೆ ಹೋಗ್ತೇನೆ ನಾನು. ಸಂಗೀತ ಅದು ನೀವು? ಹೌದ, ಮ್ಯಾಲ ಈ ವಯಸ್ಸಿನಾಗ ಯಾಕ? ನನಗೇನಂತ ವಯಸ್ಸಾಗ್ಯದ? ನೀನು ಒಬ್ಬಕ್ಕೆ ಅಲ್ಲ. ಇಷ್ಟಾಗಿ ವಯಸ್ಸಾತು ಏನಾತು ಹೇಳ. ಮನಸ್ಸು ಕೊಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ಯಾವ ವಿದ್ಯಾ ಬರುವುದಿಲ್ಲ ಇವತ್ತಿಗೆ. ಹೇಳ, ಮನಸ್ಸಿದ್ದಲ್ಲಿ ಮಾರ್ಗ. ಅದು ಖರೆ ಅದ. ಆದ್ರ ನೀವ್ ಇಲ್ಲಿ ತನಕ ಯಾವ ಮಾರ್ಗದಾಗೂ ಮನಸ್ ಹಾಕಿರೋ ಆ ಮಾರ್ಗನ ಬಂದಾಗ್ಯಾವ. ಏನಂದಿ? ಅಲ್ಲ, PRS ತಗೊಂಡ ಮೇಲೆ 2 ತಿಂಗಳದಾಗ ಉಣ್ಣೋದು ಮಲಗೋದು ಬಿಟ್ರ ಬ್ಯಾರೆ ಏನು ಮಾಡಿಲ್ ನೀವು. ಇದೇನ್ ಹೊಸದು ಅಂತ? ಇದೇನೇ ಅಂತ ಎಲ್ಲ ನನಗ್ ಗೊತ್ತದ. ಕೇಳಿಲ್ಲ, ಜೀವನದಾಗ ಏನಾರ ಸಾಧಿಸ್ಬೇಕು ಅಂತ ಹೇಳಿ ನಾ ಇಟ್ಕೊಂಡ್ ಬಿಟ್ಟೇನೆ. ಇಲ್ಲಿ ನೋಡಿಲ್ಲ, ಏನು ನೀ ಬೇಕಾದ ಅನ್ನು. ನಾ ಅಂತೂ ಪಂಡಿತ್ ಪಾಪಣ್ಣ ಅಂತ ಆಗೇ ತೋರ್ಸವ ಚಾಲೆಂಜ್. ಅಪ್ಪ, ಏನ್ ಬಿಸಿಲು, ಏನ್ ತಾನ. ಛೇ ಛೇ ಛೇ. ಸರಳ ಸರಳ, ಬಂದೆ. ಸ್ವಲ್ಪ ನೀರ್ ತಗೊಳ. ಏನ್ ಸಖಿ? ತಗೊಳ್ರಿ. ಫ್ರಿಜ್ನಾಗಿನ ನೀರೊಳಗ
ತಣ್ಣಗನ್ ಪಾನಕ ಮಾಡೀನಿ. ಎಂಥ ರುಚಿಯಾಗಿದೆ ಏನ್ ತಾನ. ಫ್ರಿಜ್ನಾಗಿಂದ ಯಾಕ ಫ್ರಿಜ್ನಾಗಿನ ನೀರಿಂದೆ ಬ್ಯಾಡ ಬ್ಯಾಡ ಬ್ಯಾಡ. ಹಾಡವರು ಗಾಯಕರು ತಮ್ಮ ಧ್ವನಿ ಕಾಯ್ಕೋಬೇಕು ಅಂತ ಹೇಳಿ ತಂಪು ನೀರು, ಐಸ್ ಕ್ರೀಮು, ಎಣ್ಣೆ ಪದಾರ್ಥ ಇವನ್ ಯಾವನೋ ಮುಟ್ಟುದಿಲ್ಲ, ಮುಟ್ಟಬಾರ್ದು ಅನ್ನಂಗ ಪಂಡಿತ್ ಕುಮಾರ್ ಅವ್ರ ಕಡೆ ಹೋಗಿದ್ರಲ್ಲ, ಶುರು ಆತೇನ್ ಸಂಗೀತದ ಕ್ಲಾಸ್? ಅದೇನ ಕ್ಲಾಸ್ ಅಂತೂ ಶುರು ಆತು. ಆದ್ರ ಅವರು ನೀ ಮೊದಲೇ ಎಲ್ಲರ ಕಲ್ತಿರೇನು ಅಂತಂದ್ರೆ ಮತ್ತೆ ನಾ ಇಲ್ಲ ಅಂತ ಅಂದ್ಬಿಟ್ಟೆ. ಹಂಗಾರ ಸ್ವಲ್ಪ ಆರೋಹ ಅವರೋಹ ಹೇಳ್ರಿ ಅಂತಂದ್ರು. ಹೇಳ್ದನ್ನು. ಆದ್ರ ನಾ ಶುರು ಮಾಡಿದ ಕೂಡ್ಲೆ ಅವ್ರು ಎದ್ದು ಒಳಗ್ ಹೋಗ್ಬಿಟ್ರು. ಅವಾಗ ನಾ ಸ್ಪಷ್ಟ ಹೇಳಿದೆ, ನನಗ ಸಂಗೀತ ಕಲಿಯೋದದ ರೀಪ, ಅದು ನಿಮ್ ಹತ್ರನ ಕಲಿಯೋದ ಅಂತಂದೆ. ಆಗ ಅವರು ನಿಮ್ದು ನೋಡ್ರಿಪ್ಪ ಬಹಳ ಎಲಿಮೆಂಟ್ರಿ ಆಗ್ಬಿಡ್ತದ, ಅದಕ್ಕ ಒಂದ್ ಕೆಲಸ ಮಾಡ್ರಿ, ನಾ ಒಂದ್ ಸರ್ತೆ ಸಾರೇ ಗಮ ಆರೋಹ ಅವರೋಹ ಹೇಳ್ಕೊಡ್ತೀನಿ, ಅದೇ ರೀತಿ ನೀವು ಒಂದ್ 2-3 ತಿಂಗಳ ಮನ್ಯಾಗ ಪ್ರಾಕ್ಟೀಸ್ ಮಾಡ್ರಿ ಅಂದ್ಬಿಟ್ರು. ಸಾಧ್ಯ ಆಗ್ತದ ನಿಮ್ಗ ಅಂತಂದ್ರು. ಆದ್ರ ಹಾರ್ಮೋನಿಯಂ ಇಟ್ಕೊಡ್ರಿ ಅಂದಾರ. ಅದಕ್ಕ ಇನ್ಮ್ಯಾಲ ದಿವ್ಸಾಲು ಬೆಳಿಗ್ಗೆ ನಾ ಎದ್ದು ಕೂಡ್ಲೆ ಪ್ರಾಕ್ಟೀಸ್ ಮಾಡವ್ ನೋಡ. ಮತ್ತ ಏನಿದು ನಸಿಕ್ಲ ಎದ್ದು ಅಪ್ಪ ಹಿಂಗ್ಯಾಕ ಮಾಡ್ಲಿಕತ್ತಾನ? ನಮ್ ನಿದ್ದೆ ಎಲ್ಲ ಹಾಳು ಮಾಡ್ಲಿಕತ್ತಾನಲ್ಲ. ನೀನ ಹೋಗಿ ಕೇಳಪ್ಪ, ನನಗಂತೂ ತಳಿ ರಂಗೋಲಿ ಮಾಡ್ಬೇಕಾಯ್ತು ಹೊರಗ ಸಾಕ. ಅಪ್ಪ ಅಪ್ಪ ಏನಪ್ಪ? ಯಾಕೋ ಏನ್ ಶಶಿ, ಏನ್ ಬೇಕು? ಯಾಕ ಲಘು ಇದ್ದಲ್ಲ? ಯಾಕಪ್ಪ? ಅಲ್ಲ ಆರಾಮಿಲ್ಲೇನು? ಯಾಕ ನಿನ್ನ ಗಂಟಲಿನಿಂದ ಹಿಂಗ ಧ್ವನಿ ಬರ್ಲಿಕತ್ತದ? ಏನು ಅದು? ಏನ್ ಹೇಳಿಕ್ ಹತ್ತಿ ನೀನು? ಏನ ಅಲ್ಲೋ ಯಾಕೋ ಕೆಟ್ಟ ಧ್ವನಿಲೆ ಒದರ್ದಂಗ ಅನಿಸ್ಲಿಕತ್ತದಲ್ಲ. ಏ ಶಶಿ, ಒದರುದಂತೇಳೋ, ನಾನು ಸಂಗೀತ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹತ್ತೇನೆ. ಅದ್ರ ಜೊತೆ ಸಂಗೀತನೂ ಮಾಡ್ಕೊಂಡಿದ್ದೆ. ಸಂಗೀತನು ಸುಗಮ ಸಂಗೀತನೂ ಹಾಡ್ಲಿಕ್ಕೆ ನಂಗೆ ಅಪ್ರೂವ್ ಆಗಿತ್ತು. ಅಂತೂ ನಾಟಕದ ಮತ್ತು ಸಂಗೀತದೊಳಗೆ ನನಗೆ ಹುಚ್ಚು ಬಹಳ ಬಂದು ಎಲ್ಲದರೊಳಗೂ ಭಾಗವಹಿಸ್ತಾ ಇದ್ದೆ. ಆಮೇಲೆ ಎಷ್ಟೋ ನಾಟಕಗಳ ಪಾತ್ರಧಾರಿ ಆಗ್ಲಿಕ್ಕೇನು ಮಾಡಿದ್ದೇನೆ, ಪಾತ್ರ ಮಾಡ್ಕೊಂಡೆ. ಆಮೇಲೆ ಯಮುನಾ ಮೂರ್ತಿ ಅವರು, ಆಮೇಲೆ ಇವರು ಮತ್ತೆ ಆಗಿದ್ದಂತ ನಾಟಕ ನಿರ್ದೇಶಕರು ಯಾರ್ಯಾರಿದ್ರು, ಅವರೆಲ್ಲ ಯಾರು ಟ್ಯಾಲೆಂಟೆಡ್ ಇದ್ದಾರೆ ಅವ್ರಿಗೂ ಕೂಡ ನಿರ್ದೇಶನ ಯಾಕೆ ಕೊಡಬಾರ್ದು ಅಂತ ನಿರ್ಧಾರ ಮಾಡಿದ್ರು. ಕುಲಕರ್ಣಿ ಅವರು, ಮನೋಹರ್ ಕುಲಕರ್ಣಿ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರಿಗೂ ಒಂದು ನಿರ್ದೇಶನ ಮಾಡ್ಲಿಕ್ಕೆ ಕೊಡ್ರಿ ಅಂದು. ನನಗೆ ಎಷ್ಟೋ ನಾಟಕಗಳನ್ನು ನಿರ್ದೇಶನ ಮಾಡ್ಲಿಕ್ಕೂ ಕೊಟ್ರು. ಅವಾಗ ಮಾಡಿದೆ. ಪಾರ್ಟಿಸಿಪೇಷನ್ ಅಂತೂ ಇದ್ದೇ ಇತ್ತು. ನಾಟಕ ನಿರ್ದೇಶನನೂ ಮಾಡಿದೆ, ನಾಟಕ ಪಾತ್ರ ಮಾಡೋದಾಯ್ತು. ಹಿಂಗಾಗಿ ನನಗೆ ಎಷ್ಟೊಂದು ವಿದ್ಯೆ ನನಗೆ ಸಿಕ್ತು ಆಕಾಶವಾಣಿಯಿಂದ ಅಂತಂದ್ರೆ, ನನಗೆ ಸವಲತ್ತು ಕೊಟ್ರಲ್ಲ, ಅದು ನನಗೆ ಬಹಳ ಸಂತೋಷ ಕೊಡ್ಲಿಕ್ಕೆ ನಿಜ. ಮತ್ತ ಈ ಆಕಾಶವಾಣಿ ಒಳಗಂದ್ರ ಅವಾಗ ಘಟಾನ್ಘಟಿ ವ್ಯಕ್ತಿಗಳು ಬರ್ತಿದ್ರು ರೆಕಾರ್ಡಿಂಗಿಗೆ. ಗಂಗೂಬಾಯಿ ಹಾನ್ಗಲ್ ಅಂತವ್ರು, ಭೀಮಸೇನ್ ಜೋಶಿ ಅಂತವ್ರು, ಮಲ್ಲಿಕಾರ್ಜುನ್ ಮನ್ಸೂರ್ ಅಂತವ್ರು, ಅಲ್ಲದೆ ಸಾಹಿತ್ಯ ದಿಗ್ಗಜರು ಬರ್ತಿದ್ರು. ಅವ್ರನ್ನೆಲ್ಲ ನೋಡುವಂತ ಒಂದು ಅವಕಾಶ ನಿಮಗೆ ಒದಗಿ ಬಂದಿತ್ತು. ಎಷ್ಟೋ ಆರ್ಟಿಸ್ಟ್ ಗಳನ್ನ ನಾವು ಭೇಟಿಯಾಗಿ ಮಾತಾಡಿದ್ವಲ್ಲ, ನಮ್ಗೆ ಅದೇ ಒಂದು ಸಂತೋಷ. ಇಲ್ಲಿ ಧಾರವಾಡ ಆಕಾಶವಾಣಿಯಿಂದ ಸಾಕಷ್ಟು ಆಮಂತ್ರಿತ ಶ್ರೋತೃಗಳ ಎದುರಿಗೆ ಕಾರ್ಯಕ್ರಮಗಳು ನಡೀತಾ ಇದ್ವು ಹೊರಗಡೆ. ಆವಾಗ ಅನೌನ್ಸ್ಮೆಂಟ್ ಗೆ ನನ್ನನ್ನ ಹೆಚ್ಚು ಸಲ ಕರೀತಾ ಇದ್ರು ನಮ್ಮ ಸ್ಟೇಷನ್ ಡೈರೆಕ್ಟರ್, ನೀನೇ ಮಾಡ್ಬೇಕು ಅಂತ. ಆಯ್ತು, ನಾನೇ ಮಾಡ್ತೀನಿ. ಬಹಳಷ್ಟು ಆಮಂತ್ರಿತ ಶ್ರೋತೃಗಳ ಕಾರ್ಯಕ್ರಮಗಳಿಗೆ ಅನೌನ್ಸ್ಮೆಂಟ್ಸ್ ಕಾಂಪೇರಿಂಗ್ ನಾನೇ ಮಾಡ್ಕೊಂಡು ಬಂದೆ. ಅಲ್ಲಿ ಹೊರಗಿನ ಆರ್ಟಿಸ್ಟ್ ಏನ್ ಬರ್ತಿದ್ರಲ್ಲ, ಬೇರೆ ಬೇರೆ ಜೈಪುರ್, ನಾಗ್ಪುರ್, ದಿಲ್ಲಿ, ಕಲ್ಕತ್ತಾ, ಬಾಂಬೆ, ಎಲ್ಲೆಲ್ಲಿಂದೋ ಆರ್ಟಿಸ್ಟ್ ಗಳನ್ನ ಇಲ್ಲಿ ಕರೆದು, ವಾದಕರನ್ನ ಕರೆದು ಇಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ರು. ಆವಾಗ ಅವ್ರ ಬಯೋಡೇಟಾ ಎಲ್ಲ ತಗೋಬೇಕು ನಾನು ಮೊದಲಿಗೆ. ಅವರೆಲ್ಲ ಇಂಗ್ಲಿಷ್ ಅಥವಾ ಹಿಂದಿ ಒಳಗೆ ಬರ್ಕೊಂಡು ರೆಡಿ ತರ್ತಿದ್ರು. ಅದನ್ನ ಆಗಿಂದಾಗ ಟ್ರಾನ್ಸ್ಲೇಷನ್ ಮಾಡ್ಕೋಬೇಕು, ಅವ್ರ ಡೀಟೇಲ್ಸ್ ಗಳನ್ನೆಲ್ಲ ಬರ್ಕೋಬೇಕು, ಮತ್ತೆ ಅದನ್ನ ಪ್ರೆಸೆಂಟ್ ಮಾಡ್ಬೇಕು ಅಲ್ಲಿ. ಹಿಂಗಾಗಿ ಮೇಲಿನ ಮೇಲೆ ನಾನೇ ಮಾಡಕೋತ ಬಂದು ನನಗೆ ಅದೊಂದು ಹ್ಯಾಬಿಟ್ ಆಯ್ತು, ನಾ ಏನು ಮಾಡಬಲ್ಲೆ ಅಂತ. ನನ್ನ ಹೆಚ್ಚಿಗೆ ಕರೀಲಿಕ್ಕೆ ಹತ್ತಿ ಬಿಟ್ರು, ಎಲ್ಲಾ ಆರ್ಟಿಸ್ಟ್ ಗಳಿಗೆ ನೀನೇ ಮಾಡ್ಬೇಕು ಅಂತ. ಆ ಟೈಮಿಗೆ ಸರ್, ನಾನು ಒಬ್ಬನೇ ಅನೌನ್ಸರ್ ಅಲ್ಲ, ನನ್ನ ಜೊತೆಗೆ ಇನ್ನೂ ನನ್ನ ಸಹಪಾಠಿಗಳಿದ್ದಾರೆ, ಅವ್ರಿಗೂ ಕೆಲವೊಂದು ಚಾನ್ಸಸ್ ಕೊಡ್ರಿ, ಅವರು ಆಮಂತ್ರಿತ ಶ್ರೋತೃಗಳು ಎದುರಿಗೆ ಅವರು ಬರ್ಲಿ ಅಂತ ಅನೌನ್ಸ್ಮೆಂಟ್ಗೆ. ಈಗ ಮನೋಹರ್ ಕುಲಕರ್ಣಿ ಅವರು ಒಟ್ಟು ಎಷ್ಟು ವರ್ಷಗಳ ಕಾಲ ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿದ್ರು? 32 ವರ್ಷ. 32 ವರ್ಷಗಳು. ಅಂದ್ರೆ ಆರಂಭಿಕ ಹಂತದೊಳಗ ಈ ನೇರ ಪ್ರಸಾರದ ಒಂದು ಟೆನ್ಷನ್, ಥ್ರಿಲ್ಲಿಂಗ್ ವರ್ಕ್ ಇರ್ತಿತ್ತು. ಮುಂದೆ ಬರ್ತಾ ಬರ್ತಾ ಸಾಕಷ್ಟು ತಾಂತ್ರಿಕ ಅಭಿವೃದ್ಧಿ ಆಗ್ತಾ ಬಂತು. ಅಂದ್ರೆ ಮುಂದೆ ಟೇಪ್ಗಳು, ಸಿಡಿಗಳು, ಇಲ್ಲೂ ಕೂಡ ತಾವು ಕೆಲಸ ಮಾಡ್ಕೊಂಡು. ಸಿಡಿಗಳು ಬಂದದ್ದೇ ನಂತರ, ಬಹಳ ವರ್ಷದ ನಂತರ ಟೇಪ್ಗಳು ಬಂದವು. ಟೇಪ್ಗಳಂತಂದ್ರೆ ಅದು ಅರ್ಧ ತಾಸಿನ ಟೇಪ್ ಮತ್ತು 15 ನಿಮಿಷ ಟೇಪ್ಗಳು ಇರ್ತಿದ್ವು. ಆ ಟೇಪ್ಗಳಲ್ಲಿ ಧ್ವನಿ ಮುದ್ರಣ ಮಾಡಬೇಕು, ಅದನ್ನ ಎಡಿಟಿಂಗ್ ಮಾಡೋದು, ಅದನ್ನು ಕೂಡ ಕಲ್ಕೊಳ್ಬೇಕಾತ್. ನಾನು ಕಲ್ಕೊಂಡೆ, ಮಾಡಿದ್ವಿ. ಅದು ಏರ್ ಮೇಲೆ ಬಿಡಬೇಕಾದ
ಕೇಳಬೇಕಾದ್ರೆ ಅವತ್ತಿನ ದಿವಸದ ಕಾರ್ಯಕ್ರಮದ ಪಟ್ಟಿ ಪ್ರಕಾರ ಅಷ್ಟು ಟೇಪ್ಗಳನ್ನ ಸುಮಾರು 10ರಿಂದ 15 ಟೇಪ್ಗಳು ಇಷ್ಟ ಎತ್ತರ, ಆ ಟೇಪ್ಗಳನ್ನೆಲ್ಲ ನಾನು ಗ್ರಾಮೋ ಸ್ಟುಡಿಯೋಗೆ ತಗೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಗ್ರಾಮೋಫೋನ್ ರೆಕಾರ್ಡ್ಗಳು, ಫಿಲ್ಮ್ ರೆಕಾರ್ಡ್ಗಳು ಎಲ್ಲಾನು ಹೊತ್ಕೊಂಡು ನನ್ನ ಸ್ಟುಡಿಯೋಗೆ ಹೋಗ್ಬೇಕು. ಅವ್ನು ಒನ್ ಬೈ ಒನ್ ಒಂದು ನಮ್ ಕ್ಯೂ ಶೀಟ್ ಪ್ರಕಾರ, ಪ್ರೋಗ್ರಾಮ್ ಕ್ಯೂ ಶೀಟ್ ಪ್ರಕಾರ ಜೋಡಿಸ್ಕೊಂಡು ಪ್ರಸಾರ ಮಾಡಬೇಕು. ಕ್ಯೂ ಮಾಡುವಂತ ಅದನ್ನ ಕರೆಕ್ಟ್ ಕ್ಯೂ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ತೊಂದರೆ ಬರ್ತಿತ್ತು. ಹೌದು, ಹಿಂದಿನ ಶಬ್ದ ಬಂದ್ಬಿಡೋದು. ಹಿಂದಿನ ಬಂದ್ಬಿಡ್ತಿತ್ತು. ಎಸ್ಪೆಷಲಿ ವಂದನಾ ಕಾರ್ಯಕ್ರಮದಾಗ ಒಂದು ಟೇಪ್ನಾಗ 7-8 ಸಾಂಗ್ಸ್ ಇರ್ತಿತ್ತು. ನಮ್ಗೆ ಇಂಥದ ಸಾಂಗ್ ಬೇಕಂದಾಗ ಅದನ್ನ ಕಟ್ ಕ್ಯೂ ರೆಡಿ ಇಟ್ಕೋಬೇಕು. ಒಂದು ಡೆಕ್ ಮೇಲೆ ಒಂದು ಟೇಪು, ಇನ್ನೊಂದು ಡೆಕ್ ಮೇಲೆ ಇನ್ನೊಂದು ಟೇಪು, ಅಲ್ಲಿ 7ನೇ ಕಟ್ಟು, 8ನೇ ಕಟ್ಟು, ಇಲ್ಲಿ 3ನೇ ಕಟ್ಟು, 4ನೇ ಕಟ್ಟು, ಹಿಂಗೇನೋ ಇರ್ತಿದ್ವು. ಅವನ್ನೆಲ್ಲ ಕರೆಕ್ಟ್ ಆಗಿ ನಾವು ಮಾಡ್ಲಿಕ್ಕೆ ಬೇಕು. ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಲಕ್ಷ್ಯ ಅಲ್ಲೇ ಇಡ್ಬೇಕಾಗ್ತಿತ್ತು. ಇಡೀ ನಮ್ ಕಣ್ಣು, ಕಿವಿ, ಕೈ ಅನೌನ್ಸರಿಗೆ ಬೇಕಾಗಬೇಕು, ಬುದ್ಧಿ ಇದ್ರ ಜೊತೆಗೆ. ಹೌದು ಹೌದು ಹೌದು. ಈಗ ಮನೋಹರ್ ಕುಲಕರ್ಣಿ ಅವರ ಈ ಆಕಾಶವಾಣಿಯ ವೃತ್ತಿಯ ಜೊತೆಗೆ ತಾವು ಸಂಗೀತದಲ್ಲಿ ಅನುಮೋದಿತ ಕಲಾವಿದರು, ಆಡಿಷನ್ ಆರ್ಟಿಸ್ಟ್, ನಾಟಕದಲ್ಲಿ ಅನುಮೋದಿತ ಕಲಾವಿದರಾಗಿದ್ದೀರಿ. ಸಾಕಷ್ಟು ನಾಟಕಗಳನ್ನ, ಸ್ಥಳೀಯ, ರಾಜ್ಯ, ರಾಷ್ಟ್ರ ಮಟ್ಟದ ನಾಟಕಗಳನ್ನ ನೀವು ಮಾಡಿದಿರಿ. ನೀವು ಸುಗಮ ಸಂಗೀತದಲ್ಲಿ ಅನುಮೋದಿತ ಕಲಾವಿದರು, ಮರಾಠಿ ಗೀತೆಗಳಲ್ಲಿ ಅನುಮೋದಿತ ಕಲಾವಿದರಾಗಿದ್ದೀರಿ. ಗೋಕುಳಿಂಚ ರಾಜ माझा गोकुळींचा राजा, गोकुळींचा राजा माझा, गोकुळींचा राजा, गोकुळींचा राजा माझा, गोकुळींचा राजा, गोकुळींचा राजा, गोकुळींचा राजा माझा, गोकुळींचा राजा. देवकी नंदन श्याम सुलोचन, देवकी नंदन श्याम सुलोचन, देवकी नंदन श्याम सुलोचन, भूपगढ्यासह खेळे हासुन, भूपगढ्यासह खेळे हासुन, लेवुनी पान फुलांच्या साजा, लेवुनी पान फुलांच्या साजा, गोकुळींचा राजा, गोकुळींचा राजा माझा, गोकुळींचा राजा. ನಮ್ಮ ಕೇಳುಗರಿಗೆ ಒಂಚೂರು ಯಾವ್ದಾದ್ರು 1-2 ಲೈನ್ ಹಾಡು ಹೇಳಿ ತೋರಿಸ್ರಲ್ಲ. ಆಗ ಹಾಡ್ತಾ ಇದ್ವಿ. ಈಗ ಸ್ವಲ್ಪ ವಯಸ್ಸಿನ ಇದರಿಂದ ಸ್ವಲ್ಪ ಧ್ವನಿ ಅಷ್ಟೊಂದು ಬರ್ಲಿಕ್ಕಿಲ್ಲ, ಆದ್ರೂ ಪ್ರಯತ್ನ ಮಾಡ್ತೇನೆ. ಗಜಮುಖನೆ ಜಯತು ಗಣನಾಥನೆ, ಗಜಮುಖನೆ ಜಯತು ಗಣನಾಥನೆ, ತ್ರಿಜಗವಂದ್ಯ ಶಿವಜಾತನೆ, ತ್ರಿಜಗವಂದ್ಯ ಶಿವಜಾತನೆ, ಗಜಮುಖನೆ ಜಯತು ಗಣನಾಥನೆ. ಈ ಹಾಡು ನಮ್ಮ ಅಜ್ಜ ಬರೆದದ್ದು. ಅವ್ರ ಕವಿಗಳಿದ್ರು. ಅವ್ರು ಎಷ್ಟೋ ಕವನಗಳು ನಮ್ಮ ವಂದನಾ ಕಾರ್ಯಕ್ರಮ ಈಗೂ ಬರ್ತಾ ಇವೆ. ಅವರು ಪ್ರತಿಭಾಂಕುರ ಅನ್ನುವಂತ ಒಂದು ಕಾವ್ಯನಾಮ ಇಟ್ಕೊಂಡಿದ್ರು. ಅವ್ರ ಹಾಡುಗಳು ಬರಿತಾ ಇದ್ರು. ಅವರು ಬೇಂದ್ರೆಯವರ ಸಮಕಾಲೀನರು, ದ.ರಾ ಬೇಂದ್ರೆಯವರ ಸಮಕಾಲೀನ. ಈಗ ನೀವು 5 ಜನ ಅಣ್ಣ ತಮ್ಮಂದ್ರು ಅಂತ ಹೇಳಿದ್ರಿ. ಅಂದ್ರೆ ಸಂಪೂರ್ಣ ಈ ಖಾನ್ದಾನ್ ಅಂತ ಹೇಳ್ತೀವಿ, ಒಂದು ಕುಟುಂಬ, ಎಲ್ಲರೂ ಒಂದು ರೀತಿಯಲ್ಲಿ ಟ್ಯಾಲೆಂಟೆಡ್ ಇದ್ದೀರಿ ನೀವು. ಹೌದು, ಅದಕ್ಕೆ ನಾ ಒಪ್ತೇನೆ. ಯಾಕಂದ್ರೆ ನಮ್ಮ ಮನೆತನದೊಳಗೆ ನಮ್ಮ ತಂದೆ ಅವರು ಲೈವ್ ಡ್ರಾಮಾ ಮಾಡಿದವರು ಇದ್ದಾರೆ. ನಮ್ಮ ತಂದೆ ಇದೇ ಧಾರವಾಡ ಆಕಾಶವಾಣಿ ಒಳಗೆ ಲೈವ್ ಮಾಡಿದಾಗ, ಹಿಂಗಾಗಿ ಅವರು ನಾಟಕದ ಕಲಾವಿದರಿದ್ರು. ಅವರಿಂದ ನಮಗೂ ಬಂದಿದೆ ಅಂತ ನಾನು ಅರ್ಥ ಮಾಡ್ಕೋತೇನೆ, ನಮ್ಮ ಮಕ್ಕಳಿಗೆ ಎಲ್ಲರಿಗೂ. ಆಮೇಲೆ ತಾಯಿ ಹಾಡ್ತಿದ್ರು, ನಮ್ಮ ತಂದೆ ನಾಟಕ ಮಾಡೋದ್ರ ಜೊತೆಗೆ ಹಾರ್ಮೋನಿಯಂ ಬರ್ಸಿದ್ರು. ಹಿಂಗಾಗಿ ತಂದೆಯಿಂದ ಬಂದದ್ದು ಬಳವಳಿ, ತಾಯಿಯಿಂದ ಬಂದ ಬಳವಳಿ ಮಕ್ಕಳಿಗೂ ಹಂಚಿ ಹೋಗ್ಯದ. ಆಮೇಲೆ ಕವಿ ನಾ ಹೇಳಿದೆ, ನಮ್ಮ ಅಜ್ಜ, ಆ ಕವಿತಾ ಶಕ್ತಿ ಅವರಲ್ಲಿ ಇತ್ತಲ್ಲ, ಹಿಂಗಾಗಿ ಅದು ಮಕ್ಕಳಿಗೂ ಸ್ವಲ್ಪ ಬಂದದ್ದು. ಅಣ್ಣತಮ್ಮಂದ್ರಿಗೂ ಕವಿತಾ ಬರೆಯೋದು ಅಥವಾ ನಾಟಕ ಬರೆಯುವಂತ ಒಂದು ಹವ್ಯಾಸ ಬಂದ್ಬಿಡ್ತು. ಈಗಿನ ಜನರಿಗೆ ನಾನು ಒಂದು ಕಿವಿ ಮಾತು ಹೇಳ್ಬೇಕಂದ್ರೆ, ರೇಡಿಯೋ ಮಾಧ್ಯಮ ಏನದ ಇದು ನಮಗ ನಮ್ಮ ಜೀವನಕ್ಕೆ ಸಂಗಾತಿ. ಅದರಿಂದ ನಾವು ಬಹಳಷ್ಟು ಕಲಿಯಬಹುದು, ಆಮೇಲೆ ಆನಂದ ಪಡಬಹುದು, ಮನರಂಜನೆ ಆಗ್ತದೆ. ಹೀಗಾಗಿ ರೇಡಿಯೋ ನಮ್ಮ ಸಂಗಾತಿಯಾಗಿ ಯಾವತ್ತು ಇರಲಿ ಅಂತ ಹೇಳ್ತೇನೆ. ಕೇಳ್ರಿ, ಆಮೇಲೆ ಅದಕ್ಕೆ ವಿಮರ್ಶೆ ಮಾಡ್ರಿ. ಆಮೇಲೆ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಧಾರವಾಡ ಆಕಾಶವಾಣಿಯಿಂದ ಬರ್ತಾ ಇರೋದನ್ನ ಆಲಿಸಬೇಕು ಅನ್ನುವಂಥದ್ದನ್ನ ನನ್ನ ಹಂಬಲದೆ. ನಮ್ಮ ಎಲ್ಲ ಕೇಳುಗರು ಇದನ್ನ ಪಾಲಿಸಿದ್ರೆ ಬಹಳ ಚಲೋ. ಬಹಳ ಸಂತೋಷ ಮನೋಹರ್ ಕುಲಕರ್ಣಿ ಅವರ. ಇದೇ ಆಕಾಶವಾಣಿ ಸ್ಟುಡಿಯೋನಾಗ ನೀವು ಶತಮಾನೋತ್ಸವ ಮಾಡಿದಾಗ ಮತ್ತೆ ನಿಮ್ಮನ್ನ ಸಂದರ್ಶನ ಮಾಡುವ ಅವಕಾಶ ನಮಗ್ ಒದಗಿ ಬರ್ಲಿ ಅನ್ನೋ ಆಶಾಭಾವನೆ ನಮ್ದು. ನಿಮ್ಮ ಆಶಾ ಪೂರೈಸ್ಲಿ ಅಂತ ನಾನು ಕೇಳ್ಕೊತೀನಿ. ಬಹಳ ಸಂತೋಷ ನಿಮ್ ಜೊತೆಗೆ ಮಾತಾಡಿ, ಬಹಳ ಖುಷಿ ಆಯ್ತು. ಧನ್ಯವಾದ, ನಮಸ್ಕಾರ. ನಮಸ್ಕಾರ.
ಇದುವರೆಗೆ ನಿವೃತ್ತ ಹಿರಿಯ ಉದ್ಘೋಷಕರು ಕಲಾವಿದರು ಆದ ಮನೋಹರ್ ಕುಲಕರ್ಣಿ ಅವರೊಂದಿಗೆ ಮಾತು ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ